ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಸೋಮವಾರದ ಬೆಳಗಿನ ವ್ಲಾಗ್. ಬೆಳಿಗ್ಗೆ ಬೇಗನೆ ಎದ್ದು ದೇವಸ್ಥಾನಕ್ಕೆ ಹೋಗಿದ್ವಿ. ಯಾಕಂತಂದರೆ ಶಿವನ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಕೊಟ್ಟಿದ್ವಿ. ಅಭಿಷೇಕ ಜೊತೆಗೆ ದೀಪಾರಾಧನೆ. ಕಾರ್ತಿಕ ಮಾಸ ಆಗಿರೋದ್ರಿಂದ ದೀಪಾರಾಧನೆ ಮಾಡಿಸೋದಾಗಿರಲಿ, ಅಭಿಷೇಕ ಮಾಡಿಸಿರೋದಾಗಿರಲಿ ತುಂಬ ಶ್ರೇಷ್ಠ ಅಂತ ಹೇಳ್ಬೋದು. ಕಾರ್ತಿಕ ಮಾಸವನ್ನು ಪುರುಷೋತ್ತಮನ ಮಾಸ ಅಂತಲೂ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಶಿವ ಮತ್ತು ವಿಷ್ಣುವಿನ ಆರಾಧನೆ ಮಾಡುವಂತಹ ಮಾಸಗಳಿವು. ಶ್ರಾವಣ ಮಾಸದಲ್ಲಿ ಹೇಗೆ ಶಿವನನ್ನು ಕೂಡ ಪೂಜೆ ಮಾಡಬೇಕೋ ಹಾಗೆ ಕಾರ್ತಿಕ ಮಾಸದಲ್ಲೂ ಕೂಡ ವಿಷ್ಣುವನ್ನು ಸಹ ನಾವು ಪೂಜೆ ಮಾಡಬೇಕಾಗತ್ತೆ, ಆರಾಧನೆ ಮಾಡಬೇಕಾಗತ್ತೆ. ಆಗ ಎನರ್ಜಿ ಡಬಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಯಾಕೆ ಈ ಮಾಸದಲ್ಲಿ ದೀಪಾರಾಧನೆ ಮಾಡಬೇಕು ಅಂತ ಹೇಳಿದ್ರೆ, ದೀಪ ನಮ್ಮ ದೇಹಕ್ಕೆ ಸಮ, ಹಾಗೆ ಬೆಳಕು ನಮ್ಮ ಆತ್ಮಕ್ಕೆ ಸಮ ಅಂತ ಹೇಳ್ತಾರೆ. ಹಾಗಾಗಿ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಸೋಲ್ ಕ್ಲೆನ್ಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ದೀಪಾರಾಧನೆಯನ್ನು ಮಾಡ್ತೀವಿ. ಇನ್ನು ಅಭಿಷೇಕ ಮಾಡೋದರ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ, ಅದು ಪ್ಯೂರಿಫಿಕೇಷನ್ ಪ್ರೋಸೆಸ್ ಅಂತ ಹೇಳ್ತಾರೆ. ನಾವು ಈ ಹಿಂದೆ ಮಾಡಿರುವಂತಹ ಎಲ್ಲ ಪಾಪಕರ್ಮಗಳನ್ನು ನಿವಾರಿಸುವಂತ ಹೇಳಿ ನಾವು ದೇವರಿಗೆ ಮಾಡಿಸುವಂತಹ ಅಭಿಷೇಕ, ಜೊತೆಗೆ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿಯನ್ನು ತುಂಬಿಕೊಳ್ಳುವಂತಹ ಒಂದು ಮಾಸ ಇದು. ಇನ್ನು ಪಂಚಾಮೃತದಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಕಲ್ಲು ಸಕ್ಕರೆ ಮಾಡ್ತೀವಿ. ಅದ್ರ ಜೊತೆಗೆ ಗಂಧ, ಎಳನೀರು, ಹಾಗೆ ಪ್ರಮುಖವಾಗಿ ನೀರು. ಈ ಎಲ್ಲ ವಸ್ತುವನ್ನು ನಾವು ಅಭಿಷೇಕಕ್ಕೆ ಬಳಸ್ತೀವಿ. ಆದರೆ ಪ್ರಮುಖವಾಗಿ ನೀರನ್ನು ಸಹ ನಾವು ಬಳಸಬೇಕಾಗತ್ತೆ. ಯಾಕಂತಂದರೆ ನೀರಿಗಿಂತ ಶ್ರೇಷ್ಠವಾದದ್ದು ಇನ್ಯಾವುದೂ ಇಲ್ಲ ಅಂತ ಹೇಳಬಹುದು. ಅಭಿಷೇಕಕ್ಕಾಗಿ ಬಳಸುವಂತಹ ಪ್ರತಿಯೊಂದು ವಸ್ತುಗೂ ಸಹ ಅದರದ್ದೇ ಆದಂತಹ ಪ್ರಾಮುಖ್ಯತೆ ಇದೆ. ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡೋದ್ರಿಂದ ಶುದ್ಧತೆ ಹೆಚ್ಚಾಗುತ್ತೆ. ಮೊಸರನ್ನು ನೀಡೋದ್ರಿಂದ ಸಮೃದ್ಧಿ ಹೆಚ್ಚಾಗುತ್ತೆ. ಜೇನುತುಪ್ಪವನ್ನು ಕೊಡೋದ್ರಿಂದ ಏಕತೆ ಉಂಟಾಗುತ್ತೆ. ಹಾಗೆ ಸಕ್ಕರೆ ನಮಗೆ ಆನಂದವನ್ನು ನೀಡುತ್ತೆ. ಜೊತೆಗೆ ತುಪ್ಪ ಜ್ಞಾನವನ್ನು ಹೆಚ್ಚಿಸುತ್ತೆ, ಜೊತೆಗೆ ನಮ್ಮನ್ನು ಗೆಲುವಿನ ಕಡೆಗೆ ಮುನ್ನುಗ್ಗಿಸುತ್ತೆ. ಹಾಗೆ ಶಿವನಿಗೆ ಜಲಾಭಿಷೇಕ ಮಾಡಿಸೋದ್ರಿಂದ ನಮ್ಮಲ್ಲಿ ಕೃತಜ್ಞತಾ ಭಾವ ಹೆಚ್ಚಾಗುತ್ತೆ. ನಮಗೆಲ್ಲ ತಿಳಿದಿರೋ ಹಾಗೆಯೇ ದೇವಸ್ಥಾನಕ್ಕೆ ಹೋದರೆ ಒಂದು ಪಾಸಿಟಿವ್ ಎನರ್ಜಿ ಅಂತೂ ನಮಗೆ ಸಿಕ್ಕೇ ಸಿಗುತ್ತೆ. ಯಾವುದರ ಹಿಂದೆ ಆದರೂ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇರಲೇಬೇಕು, ಹೌದಲ್ವಾ? ಕೆಲವು ಸತಿ ಸೈಂಟಿಫಿಕ್ ರೀಸನ್ನ ಹುಡ್ಕೋದ್ರ ಬದಲಾಗಿ ನಮ್ಮಲ್ಲಿ ಯಾವ ತರಹದ ಶಕ್ತಿ ಅದು ಕೊಡ್ತಾ ಇದೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಗಿರೀಶ್ ನಮದೇಶ್ಯ ವೀಣಾನಾಮ್ಯಃ ಮೋನಿಕಾನಾಮ್ಯಃ ಚಂದನಾನಾಮ್ಯಃ ದೇವರ್ಸೇಗೌಡ ನಮದೇಶ್ಯ ಸಹ ಕುಟುಂಬಸ್ಯ ಸನ್ಮಕ್ಕಳು ಸಿದ್ದರಾಮ ನಮದೇಶ್ಯ ಸಣ್ಣಮ್ಮನಾಮ್ಯಃ ವಿನಯ ನಮದೇಶ್ಯ ವಿಜಯ್ ನಮದೇಶ್ಯ ಸಹ ಕುಟುಂಬಸ್ಯ ಅಪೂರ್ವಾನಾಮ್ಯಃ ಯೋಕ್ಷಿತ್ ಪಟೇಲ್ ನಮದೇಶ್ಯ ಸಹ ಕುಟುಂಬಸ್ಯ ತಸ್ಯ ನಮ್ಮ ಆಚರಣೆಗೆ ತಕ್ಕ ಹಾಗೆ ನಾವು ನಮ್ಮ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೋತೀವಿ. ಕೆಲವಾರು ಧರ್ಮಗಳಲ್ಲಿ, ಬುಡಕಟ್ಟುಗಳಲ್ಲಿ, ಹಾಗೆ ಜಾತಿಗಳಲ್ಲಿ ಅವರಿಗೆ ಅವರದ್ದೇ ಆದಂತಹ ಪದ್ಧತಿಗಳು, ಸಂಸ್ಕಾರಗಳು ಚಾಲನೆಯಲ್ಲಿ ಇರುತ್ತೆ. ಅದನ್ನು ನಾವು ಕೂಡ ಗೌರವಿಸಬೇಕು. ಹಾಗೆ ನಮ್ಮ ಆಚರಣೆಗಳನ್ನು ಅವರು ಕೂಡ ಗೌರವಿಸಬೇಕು. ನಾವು ಹೇಗೆ ನಮ್ಮ ಪೂರ್ವಜರ ಆಚರಣೆಗಳನ್ನು ಮುಂದುವರಿಸ್ಕೊಳ್ತಾ ಬರ್ತಾ ಇದ್ದೀವೋ ಹಾಗೆ ಅವರು ಕೂಡ ಅವರ ಪೂರ್ವಜರ ಆಚರಣೆಗಳನ್ನು ಮುಂದುವರಿಸ್ಕೊಳ್ತಾ ಬರ್ತಾ ಇರ್ತಾರೆ. ಈ ರೀತಿಯಾಗಿ ಹೇಗೆ ನಾವು ನಮ್ಮ ಆಚರಣೆಗಳನ್ನು ಗೌರವಿಸ್ತೀವೋ ಹಾಗೆ ಅವರ ಆಚರಣೆಗಳನ್ನು ಕೂಡ ನಾವು ಗೌರವಿಸಬೇಕಾಗತ್ತೆ. ಎಲ್ಲರಿಗೂ ತಮ್ಮದೇ ಆದಂತಹ ಅಭಿಪ್ರಾಯಗಳು ಇದ್ದೇ ಇರುತ್ತೆ. ಇನ್ನು ಅಭಿಪ್ರಾಯಗಳನ್ನು ಹೊರಹಾಕೋದು ತಪ್ಪಲ್ಲ, ಆದರೆ ಅದು ಯಾವ ರೀತಿಯಲ್ಲಿ ಹೊರ ಬರ್ತಿದೆ ಅನ್ನೋದು ಬಹುಮುಖ್ಯವಾಗುತ್ತೆ. ದೇವರು ಅಂದರೆ ಒಂದು ರೀತಿಯಾದಂತಹ ಶಕ್ತಿ, ಅದರ ಜೊತೆಗೆ ನಂಬಿಕೆ ಅಂತ ಹೇಳ್ಬೋದು. ಎಲ್ಲರಿಗೂ ಆ ಶಕ್ತಿ ಖಂಡಿತವಾಗ್ಲೂ ಬೇಕು. ಅವರ ನಂಬಿಕೆಗಳು ಅವರವರಿಗೆ ಬಿಟ್ಟಿದ್ದು ಅಂತ ಹೇಳಬಹುದು. ಇನ್ನು ನಮ್ಮ ಆಚರಣೆಗಳಲ್ಲಿ ನಾವು ಗಿಡ, ಮರ, ಬಳ್ಳಿ, ಪಕ್ಷಿ, ಪ್ರಾಣಿ, ಹಾಗೆ ಎಲ್ಲ ವಸ್ತುಗಳಲ್ಲೂ ಕೂಡ ದೇವರನ್ನು ಕಾಣ್ತೀವಿ. ಹಾಗೆ ಅದನ್ನು ಗೌರವಿಸ್ತೀವಿ ಕೂಡ. ಈ ರೀತಿಯಾದಂಥ ಆಚರಣೆಗಳಿಂದ ನಮ್ಮಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ, ಡಿಸಿಪ್ಲಿನ್ ಹೆಚ್ಚಾಗುತ್ತೆ ಅನ್ನೋದಾದರೆ ಯಾಕೆ ಈ ಆಚರಣೆಗಳನ್ನು ನಾವು ಮುಂದುವರಿಸಬಾರ್ದು ಹೇಳಿ?